ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೇ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ನಮಗೆ ಸಾಕಷ್ಟು ವಿಚಾರಗಳ ಬಗ್ಗೆ, ನಮಗೆ ಮಂತ್ರಗಳಾಗಿರ್ಬೋದು, ತಂತ್ರ, ಯಂತ್ರ, ಪ್ರತಿಯೊಂದು ವಿಚಾರಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಒಟ್ಟಾರೆ ಹೇಳೋದಾದರೆ ನಮ್ಮ ಸಮಸ್ಯೆಗಳಿಗೆ ಸರಳವಾಗಿರುವಂಥ ಪರಿಹಾರಗಳನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ತುಂಬ ಜನ ಮನೆಯಲ್ಲಿ ಒಂದು ರೀತಿಯಾಗಿರುವಂಥ ಅನಾರೋಗ್ಯಕ್ಕೆ ಈಡಾಗ್ತಾ ಇರ್ತಾರೆ, ಅಥವಾ ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗೋದಂಥದ್ದು, ಗೊತ್ತಿಲ್ಲದೆ ಏನೋ ಒಂದು ಸಮಸ್ಯೆ ಎದುರಾಗುತ್ತೆ. ಈ ರೀತಿ ಸಮಸ್ಯೆಗಳಾಗ್ತಾ ಇದ್ದಾಗ ನಮ್ಮ ಅಕ್ಷಯ ವೃಕ್ಷ ಹೇಗೆ ಸಹಾಯ ಮಾಡುತ್ತೆ? ಬಹುಶಃ ನೀವು ಈ ಪ್ರಶ್ನೆನ ತಗೊಳ್ಬೇಡ, ಅಕ್ಷಯ ವೃಕ್ಷನ ಅನೌನ್ಸ್ ಕೂಡ ಮಾಡಬೇಡ ಅಂತ ಹೇಳ್ತೀರಾ, ಬಟ್ ಆದರೂ ಕಮೆಂಟ್ಸ್ನಲ್ಲಿ ತಿಳಿಸ್ತಿರ್ತಾರೆ. ಇದನ್ನು ತಗೊಂಡು ಸಾಕಷ್ಟು ಜನ ಒಳಿತನ್ನ ಪಡೆದುಕೊಂಡಿದ್ದಾರೆ. ಹೊಸ ವೀಕ್ಷಕರಿಗಾಗಿರಬಹುದು, ಪ್ರತಿಯೊಬ್ಬರಿಗೂ ಉಪಯೋಗ ಆಗಲಿ ಅಂತ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಆರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಅಕ್ಷಯ ವೃಕ್ಷ ಇದ್ದರೆ ಹೇಗೆ ಸಹಾಯ ಮಾಡುತ್ತೆ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಅನೇಕವಾಗಿರ್ತಕ್ಕಂತಹದ್ದು ಮನೆಯ ಕೆಲವು ಸದಸ್ಯರುಗಳಿಗೆ ಅವಾಗವಾಗ ವ್ಯಾಧಿಗಳು ಬರ್ತಾ ಇದೆ, ನಮ್ಮನ್ನು ಬಾಧಿಸ್ತಿದೆ, ವೈದ್ಯರ ಬಳಿ ಹೋಗ್ತಿದ್ದೇವೆ, ಆದರೂ ಯಾಕೋ ಅಷ್ಟು ಕರೆಕ್ಟಾಗಿ ವಾಸಿ ಆಗ್ತಿಲ್ಲ. ಕೆಲವು ದಿನ ಇರುತ್ತೆ ಮತ್ತೂ ಬರುತ್ತೆ, ಕೆಲವು ದಿನ ಇರುತ್ತೆ ಮತ್ತೂ ಬರುತ್ತೆ ಅಂತಂದರೆ ಅಲ್ಲಿ ಅನೇಕವಾಗಿರ್ತಕ್ಕಂತಹ ವಾಸ್ತು ಸಮಸ್ಯೆಗಳು ಇದೆ. ಅಂತಹದ್ದು ರಾಮಾಯಣದಲ್ಲೂ ಕೂಡ ಲಕ್ಷ್ಮಣ ವಾಸ್ತು ಬಗ್ಗೆ ಗಮನಿಸಿದ್ದು, ಅವರ ಪರ್ಣಕುಟೀರ ಕಟ್ಟಿದ್ದು, ಇಲ್ಲೆಲ್ಲ ಕೂಡ ವಾಸ್ತು ಪ್ರಕಾರವೇ ಇದೆ. ಅದಿಲ್ಲ ಅಂತಂದಾಗ ತೊಡಗು ತೊಂದರೆಗೆ ಸಿಕ್ಕಾಕೊಳ್ಳತಕ್ಕಂತಹದ್ದು ಇದೆ. ಅದಕ್ಕಾಗಿ ನಾನು ಕೆಲವರಿಗೆ ಹೇಳ್ತಿರುತ್ತೇನೆ, ಓಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ, ಓಂ ಶ್ರೀ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ, ಈ ಮಂತ್ರವನ್ನು ಹೇಳಿಕೊಳ್ಳುತ್ತಾ ಬೆಣ್ಣೆಯನ್ನು ತಂದು ನಿವೇದನೆ ಮಾಡಿ. ಮನೆಯಲ್ಲಿ ಕೃಷ್ಣನಿಗೆ ನೈವೇದ್ಯ ಮಾಡಿ ಬೆಣ್ಣೆಯನ್ನು. ಮೊದಲಿಗೆ ನೀವು ಬೆಣ್ಣೆ ತಂದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಣ್ಣ 1 ಇಂಚು ಅಥವಾ 2 ಇಂಚು ಕೃಷ್ಣನ ಮೂರ್ತಿನಿಟ್ಟು ಭಕ್ತಿಯಿಂದ ನೈವೇದ್ಯ ಮಾಡಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಸತ್ಯಂ ತ್ವರ್ತೇನ ಪರಿಸಿಂಚಯಾಮಿ ಅಮೃತೋಪಸ್ತರಣಮಸಿ ಸ್ವಾಹ. ಓಂ ಪ್ರಾಣಾಯ ಸ್ವಾಹ, ಓಂ ಅಪಾನಾಯ ಸ್ವಾಹ, ಓಂ ವ್ಯಾನಾಯ ಸ್ವಾಹ, ಓಂ ಉದಾನಾಯ ಸ್ವಾಹ, ಓಂ ಸಮಾನಾಯ ಸ್ವಾಹ, ಓಂ ಪರಬ್ರಹ್ಮಣೇ ನಮಃ. ಇಷ್ಟೇ ನೀವು ಹೇಳಿ ನೈವೇದ್ಯ ಮಾಡಿ. ಇದನ್ನು ನಾನು ಎಲ್ಲ ಸಂದರ್ಭದಲ್ಲೂ ಹೇಳೋಕ್ಕೆ ಬರಲ್ಲ, ಇದು ಕೆಲವೊಂದು ಗುಟ್ಟು. ಆದರೂ ಕೂಡ ಇವತ್ತು ಅದನ್ನು ಆ ಗುಟ್ಟನ್ನು ನಿಮ್ಮ ಮುಂದೆ ಬಿಚ್ಚಿಟ್ಟು ಹೇಳಿದ್ದೀನಿ. ವ್ಯಾಧಿಗಳಿರಲಿ, ಏನಾದರೂ ಮನೆಯಲ್ಲಿ ದೊಡ್ಡ ಮಟ್ಟದ ಆತಂಕಗಳಿದ್ದರೂ ಕೂಡ ಬೆಣ್ಣೆಯನ್ನು ಕೃಷ್ಣನಿಗೆ ನೈವೇದ್ಯ ಮಾಡಿ ಅದನ್ನು ನೀವು ತುಪ್ಪವನ್ನಾಗಿ ಮಾರ್ಪಾಟು ಮಾಡಿಕೊಂಡು ಮನೆಯೆಲ್ಲರೂ ಕೂಡ ಊಟ ಮಾಡ್ತಕ್ಕಂತಹದ್ದನ್ನು ಮಾಡಿಕೊಳ್ಳಿ. ಅಥವಾ ಅಕ್ಷಯ ವೃಕ್ಷವೇ ನಿಮ್ಮ ಮನೇಲಿ ಇದೆ ಅಂತಂದರೆ ಆ ಅಕ್ಷಯ ವೃಕ್ಷಕ್ಕೆ ಇದೇ ಬೆಣ್ಣೆಯನ್ನು ನೈವೇದ್ಯ ಮಾಡಿ. ನಾನೊಂದು ಮಾತು ನಿಮಗೆ ಆಗಾಗ ಹೇಳ್ತಿರ್ತೀನಿ, ಅಕ್ಷಯ ವೃಕ್ಷ ಎಲ್ಲಿ ಇದೆಯೋ ಅಲ್ಲಿ ಸಮಸ್ಯೆ ತೋರಿಸಿ ಅಂತ. ಅಂಥ ಅಕ್ಷಯ ವೃಕ್ಷ ಸೂರ್ಯನಿಗೆ ಸಂಬಂಧಪಟ್ಟ ಬೀಜಾಕ್ಷರಗಳು, ಗಣಪತಿಗೆ ಸಂಬಂಧಪಟ್ಟ ಬೀಜಾಕ್ಷರಗಳು, ಇನ್ನು ಚಂಡಿಕಾಗೆ ಸಂಬಂಧಪಟ್ಟ ಬೀಜಾಕ್ಷರಗಳು, ಲಕ್ಷ್ಮೀನಾರಾಯಣರಿಗೆ ಸಂಬಂಧಪಟ್ಟ ಬೀಜಾಕ್ಷರಗಳು, ಉಮಾಮಹೇಶ್ವರಿಗೆ ಸಂಬಂಧಪಟ್ಟ ಬೀಜಾಕ್ಷರಗಳು ವಿತ್ ಮೂಲಿಕೆಗಳು, ಅದನ್ನು ಮಾಡಿರ್ತಕ್ಕಂತಹ ಶಾಸ್ತ್ರದ ಪ್ರಮಾಣದೊಂದಿಗೆ ಮಾಡಿ ಅದಕ್ಕೆ ಸಂಬಂಧಪಟ್ಟ 6 ಜನ ಅಥರ್ವ ಸಿದ್ಧ ಪುರುಷರು. ಅಂದರೆ ಇಲ್ಲಿ ಸಿದ್ಧಿಯಾಗಿರ್ತಕ್ಕಂಥ 6 ಜನ ಕೆಲಸ ಮಾಡಿದಾಗ ನಿಮ್ಮ ಮನೆಯ ಯಾವುದೇ ಕೆಲಸದಲ್ಲಿ ಹಿನ್ನಡೆ ಇದ್ದರೆ ಅದರಲ್ಲಿ ಮುನ್ನಡೆ ಸಾಧಿಸಲೇಬೇಕು. ಅದಕ್ಕಾಗಿ ಅಂತಹ ಸಾಧಕರು ಸಾಧನಾ ಮಾರ್ಗದಲ್ಲಿ ಮಾಡಿರ್ತಕ್ಕಂಥ ಅಕ್ಷಯ ವೃಕ್ಷ ಎಲ್ಲಿದೆಯೋ ಅಲ್ಲಿ ಸಮಸ್ಯೆ ತೋರಿಸಿ. ಅಂತಹದ್ದು ಅಕ್ಷಯ ಫಲಪ್ರದ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಮನೆ ಅಂದಮೇಲೆ ಸಾಕಷ್ಟು ಜನ ಇರ್ತಾರೆ, ಅಲ್ಲಿ ಆರೋಗ್ಯದ ಸಮಸ್ಯೆಗಳು ಅಥವಾ ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗ್ತಾ ಇರ್ತಾರೆ ಅಂತಂದರೆ ವಾಸ್ತು ದೋಷ ಕೂಡ ಇರಬಹುದು. ಅಲ್ಲಿ ನಮ್ಮ ಅಕ್ಷಯ ವೃಕ್ಷ ಇತ್ತು ಅಂತಂದರೆ ಅವರು ಆ ತೊಂದರೆಗಳಿಂದ ಹೊರಗಡೆ ಬರ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ಮಾತಿದೆ. ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಆರೋಗ್ಯ ಒಂದು ಚೆನ್ನಾಗಿದ್ರೆ ಸಾಕು. ನಿಮ್ಮ ಮನೆಯಲ್ಲಿ ಅನೇಕ ರೀತಿಯಾಗಿರುವಂಥ ಅನಾರೋಗ್ಯದ ಸಮಸ್ಯೆಗೆ ಪ್ರತಿಯೊಬ್ಬರು ಈಡಾಗ್ತಾ ಇದ್ದಾರೆ, ಅಥವಾ ಗೊತ್ತಿಲ್ಲದೇ ಹೆಲ್ತ್ ಇಶ್ಯೂಸ್ ಬರ್ತಾ ಇದೆ ಅಂತಂದರೆ ಚಿಂತನೆ ಮಾಡೋಕ್ಕೆ ಹೋಗ್ಬಿಡಿ. ಅಕ್ಷಯ ವೃಕ್ಷ ನಿಮ್ಮ ಮನೆಯಲ್ಲಿದ್ದರೆ ಆ ಎಲ್ಲ ಒಂದು ಸಮಸ್ಯೆಗಳಿಂದ ಕೂಡ ನೀವು ಹೊರಗಡೆ ಬರ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.